ಕಡೆಯಿಂದ ಬಂದವರಿಗೆ ಕನ್ನಡ ಕಲೀರಿ ಅಂತ ಗಲಾಟೆ ಮಾಡ್ತೀವಿ. ಇಲ್ಲಿನ ಅನ್ನ ನೀರು ಗಾಳಿ ಬೇಕು ಅಂದ್ರೆ ಕಲೀಲೇಬೇಕು ಅಂತ ಅನಿವಾರ್ಯತೆಯನ್ನು ನಾವು ಸೃಷ್ಟಿಸಲೇಬೇಕು. ಆದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಕನ್ನಡ ಕಲಿತಿಲ್ಲ ಅಂದ್ರೂ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ. ಇವರಿಗೆ ಕನ್ನಡ ಕಲೀರಿ ಅಂತ ಹೇಳೋ ಧೈರ್ಯನೇ ಮಾಡ್ತಿಲ್ವಲ್ಲ ಯಾರು. ಮದ್ರಾಸಗಳಲ್ಲಿ ಕನ್ನಡ ಕಲಿಸ್ಬೇಕು ಅಂತ ಪ್ರಸ್ತಾಪ ಇತ್ತು. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪ ಬಂತಂತೆ, ಅದಕ್ಕೆ ಕೈ ಬಿಟ್ಬಿಟ್ರಂತೆ. ಇದು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಹಿಂಗಾದ್ರೆ ನಮಗೆ ಉತ್ತರ ಭಾರತದಿಂದ ಬಂದವರಿಗೆ ಕನ್ನಡ ಸೀಕೋ ಅಂತ ಹೇಳೋ ನೈತಿಕತೆ ಹೆಂಗ್ ಬರುತ್ತೆ? 5 ವರ್ಷ ಆಯ್ತಂತೆ ಕರ್ನಾಟಕಕ್ಕೆ ಬಂದು ಇನ್ನೂ ಕನ್ನಡ ಕಲ್ತಿಲ್ವಿಲ್ರಿ ಅಂತ ಯಾವುದೋ ಬ್ಯಾಂಕಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ನ ಎದುರಿಸುವಾಗ ಗಿಲ್ಟ್ ಅನ್ಸಲ್ಲ. ತಲೆಮಾರುಗಳಿಂದ ಇದೇ ನೆಲದಲ್ಲಿ ಬಾಳಿ ಬದುಕ್ತಿರೋ ನಮ್ಮ ಮುಸಲ್ಮಾನ್ ಅಣ್ಣತಮ್ಮಂದ್ರುಗಳಿಗೆ ಕನ್ನಡ ಮಾತಾಡೋದಕ್ಕೆ ಬರಲ್ಲ. ಬಂದ್ರು ಅದ್ರ ಚಂದ ಎಲ್ರಿಗೂ ಗೊತ್ತು. ಇವರಿಗೆ ಕನ್ನಡ ಕಲೀರಿ ಅಂತ ಹೇಳೋ ಧೈರ್ಯ ಯಾರೂ ಮಾಡ್ತಿಲ್ಲ. ಜನ ಬಿಡಿ, ನಮ್ಮಲ್ಲಿ ಜನಪ್ರತಿನಿಧಿಗಳಿಗೇನೆ ಕನ್ನಡ ಬರಲ್ಲ. ಹಿಂಗಾದ್ರೆ ನಾವೆಲ್ಲ ಒಂದೇ ಅನ್ನೋ ಭಾವ ಹೆಂಗೆ ಬರುತ್ತೆ ಹೇಳಿ? ಅವರು ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟು ಟ್ಯಾನಿ ರೋಡಲ್ಲೋ ಗೋರಿಪಾಳ್ಯದಲ್ಲೋ ನಾವೇ ಸೆಪರೇಟು ನೀವೇ ಸೆಪರೇಟು ಅಂತ ಬೇರೆ ಭಾಷೆ ಬೇರೆ ಕಲ್ಚರು ಬೇರೆ ನೇಚರು, ನಮಗೂ ಉಳಿದವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಬದುಕ್ಬಿಟ್ರೆ ಯಾವತ್ತಿಗೆ ಸರಿ ಆಗೋದು? ನನ್ನ ಮುಸ್ಲಿಂ ಸ್ನೇಹಿತರು ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ, ಹೀಗೆ ನಿಮ್ಮ ಸಮುದಾಯನ ಕನ್ನಡದಿಂದ ಕನ್ನಡಿಗರಿಂದ ದೂರ ಇಟ್ರೆ ಯಾವತ್ತಿಗೂ ಸಹಬಾಳ್ವೆ ಸಾಧ್ಯನೇ ಆಗಲ್ಲ. ಹಳೆ ಕತೆ ಬಿಟ್ಬಿಡಿ. ಟಿಪ್ಪು ಕಾಲದಲ್ಲಿ ಹಂಗಾಯ್ತು, ಹೈದರಾಲಿ ಕಾಲದಲ್ಲಿ ಹಿಂಗಾಯ್ತು, ಅದೆಲ್ಲ ಇತಿಹಾಸ ತರ ಓದ್ಕೊಂಡು ಬಿಟ್ಬಿಡಿ. ಇವಾಗ ಬದುಕಬೇಕಾದವ್ರು ನಾವು ಬದುಕೋದನ್ನು ನೋಡಿ. ಬದುಕು ಅಂದ್ರೆ ನಾವೊಂದು ತೀರ ನೀವೊಂದು ತೀರ ಅಂದ್ರೆ ಹೆಂಗಾಗ್ಬಿಡುತ್ತೆ? ಜನಮಾನಸದಲ್ಲಿ ಮನಸ್ಸುಗಳು ಬೆಸಿಬೇಕು ಅಂದ್ರೆ ಭಾಷೆ ಅರ್ಥ ಆಗ್ಬೇಕು. ಇವ ನಮ್ಮವ ಅಂತ ಇವ್ರು ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗ್ಬೇಕು. ಅರ್ಥನೇ ಆಗ್ದಿದ್ರೆ ಇವ ನಮ್ಮವ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಭಾವನೆಗಳು ಅರ್ಥ ಆಗ್ಬೇಕು ಅಂದ್ರೆ ಭಾಷೆ ಬರಬೇಕು. ಹಳೇದು ಏನಾದ್ರೂ ಆಗಿರ್ಲಿ, ಹೊಸ ತಲೆಮಾರಿಗೆ ಭಾಷೆ ಕಲಿಸಿ. ಮುಂದಿನ ಜನರೇಷನ್ನು ನೆಮ್ಮದಿಯ ಬಾಳ್ ಮಾಡುತ್ತೆ. ನಮ್ಮ ಹಳ್ಳಿ ಕಡೆ ಹಿಂಗೆಲ್ಲ ಇರ್ಲೇ ಇಲ್ಲ. ನಮ್ಮೂರಲ್ಲಿ ಕರಿಮಣ್ಣ ಬುಡೇನಣ್ಣ ಇಮಾಮಣ್ಣ ಕಾಕ ಮಾಮ ಅಂದ್ಕೊಂಡು ಆರಾಮಾಗಿದ್ವಿ. ನಮ್ಗೆ ಡಿಫ್ರೆನ್ಸ್ ಇರಲಿಲ್ಲ. ಒಕ್ಲಿಗರು ಲಿಂಗಾಯತರು ನಾಯಕರು ತರನೇ ಸಾಬ್ರು ಕೂಡ ನಮ್ಮಲ್ಲೇ ಒಂದು ಜಾತಿ ಅನ್ನೋ ತರ ಇತ್ತು. ನಾವು ಊರ್ ಬಿಟ್ಟು ಬೆಂಗಳೂರು ಬಂದಾಗ್ಲೇನೆ ಇದು ಹಿಂಗೆಲ್ಲ ಐತೆ ಅಂತ ಗೊತ್ತಾಗಿ. ನಮ್ಮೂರಲ್ಲಿ ಅದ್ಭುತವಾಗಿ ಭಜನೆ ಮಾಡೋದಕ್ಕಿಂತ ಒಂದೇ ಹೆಸರು ಅಂದ್ರೆ ಕರಿಮಣ್ಣ. ದೇವಿ ಮಹಾತ್ಮೆ ಪಾರಾಯಣ ಮಾಡೋದ್ರಲ್ಲಿ ಹೋದ್ನೂರಪ್ಪ ಎತ್ತಿದ ಕೈ. ಈ ಕರಿಮಣ್ಣ ಗುರು ಭಜನೆ ಮಾಡೋದ್ರ ಜೊತೆಗೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡೋದು. ಈ ಕರಿಮಣ್ಣನ ಮಗ ಜಾಫರು ನನ್ನ ಕ್ಲೋಸ್ ಫ್ರೆಂಡ್. ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದು ಕನ್ನಡ ಒಂದೇ. ಈಗಲೂ ಗ್ರಾಮೀಣ ಭಾಗದಲ್ಲಿ ಮುಸಲ್ಮಾನರು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ, ಕನ್ನಡ ಮಾತ್ರ ಮಾತಾಡ್ತಾರೆ. ಎಲ್ಲಾ ಕಡೆ ಇದಾಗಬೇಕು ಅಂದ್ರೆ ಭಾಷೆ ಬೆಸಿಬೇಕು. ಮದ್ರಾಸಗಳಲ್ಲೂ ಕನ್ನಡ ಕಲಿಸೋ ಪ್ರಪೋಸಲ್ ತಂದಾಗ ಮುಂದಿನ ಜನರೇಷನ್ ಅವರು ನೆಮ್ಮದಿಯಾಗಿರ್ತಾರೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾದ ಆಕ್ಷೇಪಗಳಿಗೆ ಮೋಡಿದು ಈ ವಿಚಾರ ಕೈ ಬಿಟ್ಬಿಟ್ರಂತೆ. ಇನ್ಯಾವ ಪುರುಷಾರ್ಥಕ್ಕೆ ಪ್ರಾಧಿಕಾರ? ಆ ಸಮುದಾಯಕ್ಕೆ ನಾವು ಕೇಳೋದಿಷ್ಟೇ, ನೀವು ದೂರ ಇದ್ರೆ ದೂರನೇ ಇದ್ದು ಬಿಡ್ತೀರಾ, ಸೆಪ್ರೇಟ್ ಆಗಿದ್ರೆ ಸೆಪ್ರೇಟ್ ಆಗಿ ಆಗ್ಬಿಡ್ತೀರಾ. ನಿಮ್ಮ ಕಾಲಕ್ಕೆ ನೀವು ಭಾಷೆ ಕಲಿಲಿಲ್ಲ, ನಿಮ್ಗೆ ಕಲಿಯೋ ಅವಕಾಶಗಳು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಕಲಿಸೋ ಅವಕಾಶಗಳಿದಾವೆ, ಅನುಕೂಲಗಳಿದಾವೆ, ಕಲಿಸಿ. ಭಾಷೆ ಬಂದ್ರೆ ನಾವು ಅಲ್ಪಸಂಖ್ಯಾತರು ಅನ್ನೋ ಭಾವನೆನೇ ಬರಲ್ಲ. ಮದ್ರಾಸದಲ್ಲಿ ನಿಮ್ಮ ಧರ್ಮದ ಜೊತೆಗೆ ಕನ್ನಡನೂ ಕಲಿಸಿ. ಮಕ್ಕಳ ಫ್ಯೂಚರು ನಿಜಕ್ಕೂ ಚೆನ್ನಾಗಿರುತ್ತೆ. ಜೈ ಕರ್ನಾಟಕ ಮಾತೆ, ಒಂದೇ ಮಾತಾರೋ ಅಬ್ದುಲ್ ಕಲಾಂ.